ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರ ಜಯಂತಿ ನಿಮಿತ್ತವಾಗಿ ಇಡೀ ಭಾರತೀಯರೆಲ್ಲರಿಗೂ ಈ ಸಾಯಂಕಾಲದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಭವರೋಗ ವೈದ್ಯನೆಂದು ನಂಬಿದೆ ನಾನು, ಒಮ್ಮಿಂಗೆ ಕರುಣಿಸಯ್ಯ. ಭಕ್ತಿ ಫಲ ಪ್ರದಾಯಕ ನೀನು, ಒಮ್ಮಿಂಗೆ ಕರುಣಿಸಯ್ಯ. ಜಯ ಜಯ ಮಹಾದೇವ ಎನ್ನುತ್ತಿದ್ದೇನು, ಕೂಡಲ ಸಂಗಮ ದೇವ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋಹ ಎನ್ನುತ್ತಿದ್ದೇನಯ್ಯ. बिल्कुल छोटा सा वचन है. महादेव बोले तो आप लोगों का दिमाग में गले में सांप, हाथ में त्रिशूल ऐसा याद आता होगा, लेकिन हमारा महात्मा बसवण्णा जी स्थापित दुनिया का फर्स्ट प्रजाप्रभुत्व का अनुभव मंडप पार्लियामेंट के अंदर महादेव बोले तो जितना बड़ा ये दुनिया है ना, इतना बड़ा दुनिया का मालिक को महादेव भी कहा है हमारा महात्मा बसवण्णा जी और शरणों. तो भवरोग वैद्यनेंदु नंबिदे नानु, जैसे कि धरती पे हम पैदा होने के बाद में मरने तक मेरा जिंदगी का डॉक्टर, मेरा हेल्थ के बारे में, मेरा विचार के बारे में, मेरा हर भला बुरे के बारे में तुम ही मेरा अंदर से निर्देशक हो, मार्गदर्शक हो बोलते बसवण्णा. भक्ति फल प्रदायक नीनु, भक्ति हमारे बसवा कल्याण के बसवण्णा जी ने इस वचन के अंदर भक्ति बाहर का जो मानव निर्मित मंदिरों में जितने भी मूर्तियां हैं उसको उसका पीछे जाने का बारे में नहीं बोला है, नहीं बोला है. भक्ति प्रदायक नीनो, भक्ति मतलब अंदर का दिल साफ रख लेकर, अरिवे गुरु देहवे देवस्थान कायकवे कैलाश, इस सच्चाई को पकड़कर जो इंसान समानता के बारे में इस धरती पे जीने वाला पूरे दुनिया के अंदर के लोगों सब मेरा एक परिवार है, ऐसा समझकर महात्मा बसवण्णा जी 12वीं शताब्दी में प्रधानमंत्री होकर किए थे काम. तो आज के लीडर लोग क्या कर रहे हैं? बसवण्णा जी का तारीफ करते, बसवण्णा जी का गुणगान करते, बसवण्णा जी के बारे में नॉलेज बराबर है, लेकिन आचरण में उसका उल्टा कर रहे हैं. यही लोग असली समाज का अंदर लोगों का भला नहीं चाहते हैं, अपने स्वार्थ के लिए. तो ये छोड़ना चाहिए बोलकर मैं विनंती करते हुए जय जय महादेव ಎನ್ನುತ್ತಿದ್ದೇನು, ಕೂಡಲ ಸಂಗಮ ದೇವ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು. श्रीपाद बोले तो सभी इंसानों को एक ही मालिक ने बनाकर उनके अंदर जो इन पंच इंद्रियों से दुनिया दिखा रहा है ना, इनको इनका ज्ञान, इस शरीर का अंदर का जो ब्रह्मांड का शक्ति है ना, ज्ञान शक्ति, इनको साथ जुड़े थे हमारा 1,96,000 उत्पादक लोग, मेहनत करने वाले लोगों का इतिहास होता है. समझ जाओ, बसवादी ಶರಣರ ಹಿಂದೂ ಸಮಾವೇಶ ಈ ಕುತಂತ್ರದ ವಿಚಾರವನ್ನ ಇನ್ನು ಮುಂದೆ ಜನ ಇದಕ್ಕೆ ತಿರಸ್ಕಾರ ಮಾಡುತ್ತಾರೆ. ಯಾಕೆಂದರೆ ಬೇಕಾದಷ್ಟು ವಚನಗಳು ಸಾಕ್ಷಿ ಇವೆ. ನೀವು ಯಾವ ಕಾರಣಕ್ಕಾಗಿ ಮತ್ತೆ ಮತ್ತೆ ಜನರನ್ನ ದಿಕ್ಕು ತಪ್ಪಿಸುವ ಏನು ಕಾರ್ಯ ಮಾಡ್ತಾ ಇದ್ರಲ್ಲ, ನಾನು ವಿಡಿಯೋ ಬರ್ತಾ ನೋಡ್ತಾ ಇದ್ದೀವಿ, ಅದು ಸಮಾಜಕ್ಕೆ ಒಳ್ಳೆಯದಲ್ಲ. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ ಏಕಲಿಂಗಾನಿಷ್ಠೆಯ ಆಚರಣೆ ಇದೆ.
ನೀವು ಬೇಕಾದರೆ ಆಚರಣೆ ಮಾಡಿ, ಬೇಕಾದರೆ ಬಿಡಿ. ಆದರೆ ಬಸವಣ್ಣನವರು ಶರಣರ ಹೆಸರ ಮೇಲೆ ಹಿಂದೂ ಸಮಾವೇಶ ಮಾಡುವುದು ತಪ್ಪಿದೆ. ನಾನು 26 ವರ್ಷದಿಂದ ನಾನು ವಚನಗಳನ್ನು ಓದುತ್ತಿದ್ದೇನೆ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ನಿಮ್ಮ ಸಮಾವೇಶದಲ್ಲಿ ಈ ರೀತಿ ಹೇಳ್ತೀರಾ? ಹೇಳುವುದಿಲ್ಲ. ಆದ್ದರಿಂದ ನೀವು ಇವು ಬಸವಣ್ಣನ ಅನುಭವ ಮಂಟಪದ ಶರಣರ ವಚನಗಳು ಹತ್ತುವುದನ್ನು ಬಿಡಬೇಕಂಥೇಳಿ ವಿನಂತಿ ಮಾಡಿಕೊಳ್ಳುತ್ತಾ, ನಿಮ್ಮ ವಿಚಾರಗಳನ್ನು ನೀವು ಬೇಕಾದಷ್ಟು ಪ್ರಚಾರ ಮಾಡಬೇಕಂಥೇಳಿ ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿಯೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ ಈ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಅಂತೇಳಿ ನಾನು ಪದೇ ಯಾಕೆ ಹೇಳ್ತೀನಿ ಅಂದರೆ, ಬಸವಣ್ಣನವರು ಸ್ಥಾಪಿಸಿದ ಈ ಬ್ರಹ್ಮಾಂಡದಲ್ಲಿ ಭಾರತ ಅಷ್ಟೇ ಅಲ್ಲ, ಅನುಭವ ಮಂಟಪ ಅವರು ಯಾವ ಗುಡಿ ಗುಂಡಾರಗಳನ್ನು ಕಟ್ಟಿಲ್ಲ, ಯಾವ ಮೂಢ ರೂಢಿಗಳ ಮುಖಾಂತರ ದೇವರನ್ನು ತೋರಿಸಿಲ್ಲ, ಜಾತಿ ಭೇದ ಭಾವ ಮಾಡಿಲ್ಲ, ಮೇಲು ಕೀಳು ಮಾಡಿಲ್ಲ, ಒಡೆದಾಳುವ ನೀತಿಯನ್ನೇ ಬಿಟ್ಟು ಎಲ್ಲರನ್ನ ಜೋಡಿಸುವ ಕಾರ್ಯ ಮಾಡಿದ್ದಕ್ಕಾಗಿ 890 ವರ್ಷಗಳಿಂದ ವಚನಗಳಲ್ಲಿ ನಮ್ಮ ಶರಣರು ಜೀವಂತವಾಗಿದ್ದಾರೆ ಅಂತೇಳಿ ನಾವು ನಂಬುತ್ತೇವೆ, ಬಸವ ಅಭಿಮಾನಿಗಳು. ಆದ್ದರಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸಾಯಂಕಾಲದ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.